ಇದು ರಸ್ತೆಯೋ ಗುಂಡಿಗಳ ರಸ್ತೆಯೋ ಆ ದೇವರೇ ಬಲ್ಲ. ಕ್ರಷರ್ ಲಾರಿಗಳಿಂದ ಅಧ್ವಾನ ಎದ್ದೋಗಿದೆ ಕೆಸರಮಡು ರಸ್ತೆ. ಗುಂಡಿ ಬಿದ್ದು ಅಪಘಾತಗಳಾದ್ರೂ ಹೇಳೋರಿಲ್ಲ ಕೇಳೋರಿಲ್ಲ. ತುಮಕೂರು ನಗರ ದಿನೇ ದಿನೇ ಬೆಳೆಯುತ್ತಿದೆ, ಜೊತೆಗೆ ಸ್ಮಾರ್ಟ್ ಸಿಟಿ ಕೂಡ ಆಗಿದೆ. ಆದರೆ ತುಮಕೂರು ನಗರದ ಕೂಗಳತೆಯ ದೂರದಲ್ಲಿರುವ ರಸ್ತೆಗಳ ಸ್ಥಿತಿಯೇ ಅಯೋಮಯವಾಗಿದೆ. ರಸ್ತೆಗಳ ದುರಸ್ತಿಗೆ ಕೋಟಿ ಕೋಟಿ ಅನುದಾನ ಬಂದರೂ ಕೂಡ ರಸ್ತೆಗಳ ಸ್ಥಿತಿ ಮಾತ್ರ ಬದಲಾಗ್ತಾ ಇಲ್ಲ. ಹೌದು, ತುಮಕೂರು ನಗರದಿಂದ ಕೇವಲ ಕೆಲವೇ ಕಿಲೋಮೀಟರ್ಗಳ ಅಂತರದಲ್ಲಿರುವ ಕೆಸರುಮಾಡುವಿಗೆ ಹೋಗುವ ರಸ್ತೆ ತುಂಬಾ ಗುಂಡಿಗಳು ಬಿದ್ದಿದ್ದು ಸವಾರರು ನಿತ್ಯ ಜೀವ ಭಯದಲ್ಲೇ ಓಡಾಡುವ ಸ್ಥಿತಿ ನಿರ್ಮಾಣವಾಗಿದೆ. ತುಮಕೂರು ನಗರದ ಕೆಸರಮಡು ಸಿಗ್ನಲ್ನಿಂದ ಕೆಸರಮಡು ಗ್ರಾಮಕ್ಕೆ ತೆರಳುವ ರಸ್ತೆಯಲ್ಲಿ ಕಾಲಿಟ್ಟ ಕಡೆಯೆಲ್ಲ ಬರೀ ಗುಂಡಿಗಳದ್ದೇ ದರ್ಬಾರ್ ಆಗಿದೆ. ಗುಂಡಿಗಳ ರಸ್ತೆಯಿಂದಾಗಿ ಮಳೆಗಾಲದಲ್ಲಿ ಗುಂಡಿ ಯಾವುದು ರಸ್ತೆ ಯಾವುದೋ ಒಂದೂ ಗೊತ್ತಾಗಲ್ಲ. ಗುಂಡಿಗಳು ಇರೋದು ಗೊತ್ತಾಗದೆ ಅದೆಷ್ಟೋ ಮಂದಿ ಸವಾರರು ಗುಂಡಿಗೆ ಬಿದ್ದು ಆಸ್ಪತ್ರೆ ಪಾಲಾಗಿದ್ದಾರೆ. ಇನ್ನು ಮಳೆಗಾಲದಲ್ಲಿ ಒಂದು ರೀತಿ ಸಮಸ್ಯೆ ಆದರೆ ಬೇಸಿಗೆಯಲ್ಲಿ ಮತ್ತೊಂದೇ ಸಮಸ್ಯೆ. ಬೇಸಿಗೆಯಲ್ಲಿ ಗುಂಡಿಗಳಿಂದ ಧೂಳು ಹೆಚ್ಚಾಗಲಿದ್ದು ಸವಾರರು ಪರದಾಡುವಂತಾಗಿದೆ. ಇನ್ನು ತುಮಕೂರು ರಸ್ತೆಯಿಂದ ಕೆಸರಮಡು ಗ್ರಾಮಕ್ಕೆ ತೆರಳುವ ಮಾರ್ಗದಲ್ಲಿ ನಿತ್ಯ ಸಾಕಷ್ಟು ಕ್ರಷರ್ ಲಾರಿಗಳು ಓಡಾಡುವುದರಿಂದ ಈ ರಸ್ತೆ ಕಿತ್ತೋಗಿದೆಯಂತೆ. ಅಲ್ಲದೆ ಸುಮಾರು ವರ್ಷಗಳಿಂದಲೂ ಕೆಸರಮಡು ರಸ್ತೆ ಗುಂಡಿ ಬಿದ್ದ ಸ್ಥಿತಿಯಲ್ಲಿಯೇ ಇದೆಯಂತೆ. ಗುಂಡಿಗಳು ಇರೋದ್ರಿಂದ ಸಾಕಷ್ಟು ಅಪಘಾತಗಳು ಸಂಭವಿಸ್ತಾ ಇವೆಯಂತೆ. ಆದಷ್ಟು ಬೇಗ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತು ಗುಂಡಿ ಬಿದ್ದ ರಸ್ತೆಗೆ ಮುಕ್ತಿ ನೀಡಬೇಕೆಂದು ಸವಾರರು ಆಗ್ರಹಿಸಿದ್ರು. ಕೆಸರುಮಡು ಕ್ಯಾತ್ಸಂದ್ರ ರೋಡು ತುಂಬ ಹಾಳಾಗೋಗಿದೆ. ಎಷ್ಟು ಗಾಡಿಗಳು ಓಡಾಡ್ತವೆ, ಲಾರಿಗಳು ಓಡಾಡ್ತವೆ, ಕ್ರಷರ್ ಗಾಡಿಗಳೆಲ್ಲ ಓಡಾಡ್ತವೆ. ಈ ರೋಡಲ್ಲಿ ಓಡಾಡೋಕ್ಕಾಗಲ್ಲ. ಸಾಮಾನ್ಯ ಜನ ಸುಮಾರು ಜನ ಬಿದ್ದು ಕಾಲು ಕೈ ಮುರ್ಕೊಂಡಿರೋರವ್ರೆ, ಆಕ್ಸಿಡೆಂಟ್ ಆಗಿರೋರವ್ರೆ, ಗಾಡಿ ದಬಾಕೊಂಡಿರೋರವ್ರೆ. ಸುಮಾರು ಜನ ಈ ದಾರಿ ಒಳಗೆ ಓಡಾಡ್ತಾರೆ. ಸುಮಾರು ಹಳ್ಳಿಗಳ್ಗೆ ಹೋಗ್ತೈತೆ ಈ ರೋಡು. ಈ ರೋಡ್ನ ಒಂದು ಸ್ವಲ್ಪ ರೆಡಿ ಮಾಡಿಸ್ರಿ. ಇದಕ್ಕೆ ಸರ್ ಸುಮಾರು ಇದನ್ನ 2-3 ಸಲ ರೆಡಿ ಮಾಡೋರೆ, ತ್ಯಾಪೆ ಹಾಕವ್ರೆ, ನೀಟಾಗಿ ರೆಡಿ ಅಂತೂ ಮಾಡಿಲ್ಲ. ತ್ಯಾಪೆ ಹಾಕೋದು ಬರೋದು ಹೋಗೋದು ಅಷ್ಟೇ. ತುಂಬಾ ಕಷ್ಟ ಆಗ್ತೈತೆ. ಸಾಮಾನ್ಯ ಜನಗಳು ಇದೇ ದಾರಿ ಇಲ್ಲೇ ಬಿದ್ರು, ಪೆಟ್ರೋಲ್ ಡೀಸೆಲ್ ತಗೊಂಡೋಗ್ತಾ ಇದ್ರು, ಟ್ಯಾಕ್ಟ್ರಿಗೋ ಏನಕ್ಕೋ ಇಲ್ಲೇ ಬಿದ್ದೋದ್ರು. ಅವ್ರು ಸಖತ್ತು ಕಾಲು ಕೈ ಎಲ್ಲ ಏಟಾಗೈತೆ. ಸುಮಾರು ಜನ ಹಿಂಗಾಸ್ ಓಡಾಡೋರಿಗೆ ಅನನುಕೂಲನೇ ಇಲ್ಲಿಲ್ಲ. ಇಲ್ಲೆಲ್ಲ ಕ್ರಷರ್ ಗಾಡಿಗಳು ಜಾಸ್ತಿ ಓಡಾಡ್ತವೆ, ಆ ಲೋಡ್ ಜಾಸ್ತಿ ಹಾಕೊಂಡು ಓಡಾಡ್ತಾರೆ, ರೋಡೆಲ್ಲ ಕಿತ್ತೋಗ್ತವೆ. ನೋಡಿ, ಇದನ್ನು ಸಂಬಂಧಪಟ್ಟವರು ಇದನ್ನು ರೆಡಿ ಮಾಡಿಕೊಟ್ರೆ ತುಂಬ ಅನುಕೂಲ ಆಗ್ತದೆ. ಈ ಕಡೆ ಸುಮಾರು ಹಳ್ಳಿ 10-15 ಹಳ್ಳಿ ಮ್ಯಾಲಿದಾವೆ. ಇಲ್ಲಿ 10-15 ಹಳ್ಳಿ ಮ್ಯಾಲಿದಾವೆ. ಇಲ್ಲಿ ಇದೇ ದಾರಿ ಒಳಗೆ ಬೆಂಗಳೂರು ತನಕ ಇದೇ ದಾರಿಲಿ ಹೋಗ್ಬೋದು. ಕುದೂರು, ಮಾಗಡಿ ಎಲ್ಲ ಕಡೆಗೂ ಇದೇ ಹೋಗ್ಬೋದು. ದಯವಿಟ್ಟು ಇದನ್ನು ಸಂಬಂಧಪಟ್ಟವರು ಈ ರಸ್ತೆನ ದಯವಿಟ್ಟು ರೆಡಿ ಮಾಡ್ಕೊಂಡು ಕೊಡಿ. ಸಾಮಾನ್ಯ ಜನಕ್ಕೆ ಅನುಕೂಲ ಮಾಡ್ಕೊಂಡು ಕೊಡಿ. ಬೇರೆ ಕಡೆ ಚೆನ್ನಾಗಿರತ್ತವೆಲ್ಲ ಕಿತ್ತಾಕೊಂಡು ಕೆಲಸ ಮಾಡ್ತೀರ, ಈ ಕಡೆ ಓಡಾಡೋ ಜನಗಳಿಗೆ ಅನುಕೂಲ ಮಾಡ್ಕೊಂಡು ಕೊಡಿ. ಏನು ಚೆನ್ನಾಗೈತೆ, ಚೆನ್ನಾಗಿಲ್ಲ ಅನ್ನಿಲ್ಲ. ಎಷ್ಟು ವರ್ಷದಿಂದ ಹಿಂಗೆ ಇದೆ ರೋಡ್ ಇದು? ಮೊದಲಿಂದಲೂ ಹಿಂಗೆ ಐತೆ ಇದು. ರೆಡಿ ಮಾಡಿಸ್ತಿಲ್ಲ. ಅಲ್ಲ, ಇಲ್ಲಿ ಬೀಳಲ್ವ ಯಾರು ಹಿಂಗೆ ಓಡಾಡಿದ್ರೆ? ಬೀಳ್ತಾರೆ, ಎದ್ದೋತಾರೆ, ಯಾರು ಕೇಳಲ್ಲ. ಎಲ್ಲೆಲ್ಲಿ ಹೋಗುತ್ತೆ ರೋಡು? ಕೆಸರಕ್ಕೆ ಹೋಗುತ್ತೆ, ಇದು ಬಸವಣ್ಣ ದೇವಸ್ಥಾನಕ್ಕೆ ಹೋಗುತ್ತೆ. ಕೆಸರುಮಡು ಬಸವಣ್ಣ ರೋಡ್ ಮಾತ್ರ ಸರಿ ಆಗ್ತಿಲ್ಲ. ಒಟ್ಟೆ ಸರಿ ಮಾಡಿಸಿದ್ರೆ ಅನುಕೂಲ ಆಗುತ್ತಾ? ಯಾವಾಗ ಮಾಡ್ತಾರೆ? ಯಾವ ಮಾಡಿದಾಗ ಯಾರು ಬಂದಿಲ್ವ ಈ ಕಡೆ MLA ಆಫೀಸರ್ಗಳು? ಹೆಂಗಪ್ಪ, ನಮ್ಮ ಬೊಮ್ಮನಹಳ್ಳಿ, ನಮಗೆ ಗೊತ್ತಿಲ್ಲ. ಇಲ್ಲ, ಇದೇ ರೋಡ್ ಓಡಾಡ್ತೀರಾ? ಓಡಾಡ್ತೀವಿ. ಪ್ರಾಬ್ಲಮ್ ಅಂತ ಐತೆ ರೋಡು? ಐತೆ, ಕಾಣಲ್ವ ಇಲ್ಲಿ. ಒಟ್ನಲ್ಲಿ ನಿತ್ಯ ಸಾವಿರಾರು ವಾಹನಗಳು ಓಡಾಡುವ ರಸ್ತೆ ಗುಂಡಿಮಯವಾಗಿದ್ದು ವಾಹನ ಸವಾರರು ನಿತ್ಯ ಜೀವ ಭಯದಲ್ಲೇ ಓಡಾಡುವಂತಾಗಿದೆ. ಇನ್ನಾದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ಗುಂಡಿ ಬಿದ್ದ ರಸ್ತೆಗೆ ಮುಕ್ತಿ ಕೊಡುವ ಕೆಲಸ ಮಾಡಬೇಕಿದೆ. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ಪುನೀತ್ ಎನ್ ಲಕ್ಷ್ಮೀಕಾಂತ್, ಪ್ರಜಾಶಕ್ತಿ ಟಿವಿ, ತುಮಕೂರು.